ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ವಿರುದ್ಧ ಲವ್ ಜಿಹಾದ್ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆರೋಪಿ ಸಮೀರ್ ಮುಲ್ಲಾಗೆ ಥಳಿಸಿದಂತ ವಿಡಿಯೋ ವೈರಲ್ ಆಗಿದೆ. ಶ್ರೀರಾಮ ಸೇನೆ ಮತ್ತು ಎಸ್ಎಸ್ಕೆ ಕಾರ್ಯಕರ್ತರು ಸಮೀರ್ಗೆ ಥಳಿಸಿದ್ದಾರೆ. ಆರೋಪಿ ಸಮೀರ್ ಮುಲ್ಲಾಗೆ ಥಳಿಸಿರುವಂತ ವಿಡಿಯೋ ಸದ್ಯಕ್ಕೆ ವೈರಲ್ ಆಗಿರುವಂತದ್ದು. ಶ್ರೀರಾಮ ಸೇನೆ ಮತ್ತು ಎಸ್ಎಸ್ಕೆ ಕಾರ್ಯಕರ್ತರು ಸಮೀರ್ಗೆ ಥಳಿಸಿದ್ದಾರೆ. ಸಮೀರ್ ಮುಲ್ಲಾನ ಅಪಾರ್ಟ್ಮೆಂಟ್ಗೆ ಹೋಗಿ ಭೀಕರವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಹುಬ್ಬಳ್ಳಿ ನಗರದ ದೇವಾಂಗಪೇಟೆಯಲ್ಲಿ ಈ ಅಪಾರ್ಟ್ಮೆಂಟ್ ಇದೆ. ಸಮೀರ್ ಬರ್ತಾ ಇದ್ದಂತೆ ಆತನ ಬಳಿ ಮೊಬೈಲ್ ಅನ್ನು ಕಸಿದುಕೊಂಡಿದ್ದಾರೆ. ಮೊದಲಿಗೆ 50ಕ್ಕೂ ಹೆಚ್ಚು ಯುವಕರಿಂದ ಸಮೀರ್ಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಬಳಿಕ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೆ ಯುವಕರು ಆತನನ್ನು ಒಪ್ಪಿಸಿದ್ದಾರೆ. ನೋಡ್ತಾ ಇರಬಹುದು, ಸಮೀರ್ ಮುಲ್ಲಾ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡು ನಿಂತಿದ್ದಾನೆ. ಮೊದಲಿಗೆ ಆತನ ಜೊತೆಯಲ್ಲಿ ಮಾತನಾಡ್ತಾರೆ. ಇಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಮತ್ತು ಹಾಗೆಯೇ ಅಲ್ಲಿನ ಸಾಕಷ್ಟು ಜನ ಮಾತನಾಡ್ತಾರೆ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರಬಹುದು. ಬಳಿಕ ಆತನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಎಸ್ಎಸ್ಕೆ ಕಾರ್ಯಕರ್ತರು ಮತ್ತು ಶ್ರೀರಾಮ ಸೇನೆ ಕಾರ್ಯಕರ್ತರು ಸಮೀರ್ಗೆ ಥಳಿಸಿರುವ ವಿಡಿಯೋ ಇದು. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ಮೊದಲು ಮಾತುಕತೆ ಕರೆದು ಆತನನ್ನು ಮಾತಾಡಿಸ್ತಾರೆ. ಮೊಬೈಲ್ ಕಸ್ಕೊಳ್ತಾರೆ, ಮೊಬೈಲನ್ನು ಚೆಕ್ ಮಾಡ್ತಾರೆ. ಆ ಬಳಿಕ ಹಲ್ಲೆ ಶುರುವಾಗಿದೆ. ಹಿಗ್ಗಾಮುಗ್ಗ ಥಳಿಸಿದ್ದಾರೆ 50ಕ್ಕೂ ಹೆಚ್ಚು ಯುವಕರು. ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಸಮೀರ್ ಮುಲ್ಲಾಗೆ ಥಳಿಸಿರುವಂಥ ವಿಡಿಯೋ. ಈತನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿಬಂದಿತ್ತು. ಕಳೆದ ಕೆಲ ದಿನಗಳಿಂದ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಂತ್ರಸ್ತ ಯುವತಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸಮೀರ್ ಇದ್ದಂಥ ಅಪಾರ್ಟ್ಮೆಂಟ್ಗೆ ಹೋಗಿದ್ದರು. ಅಲ್ಲಿ ಆತನ ಮೊಬೈಲನ್ನು ಚೆಕ್ ಮಾಡುವಂಥ ಕೆಲಸವನ್ನು ಮಾಡಿದರು. ಮೊಬೈಲನ್ನು ತಗೊಂಡು ಅದರಲ್ಲಿ ಏನಿದೆ ನೋಡಿದ್ದಾರೆ. ಇನ್ನುಳಿದಂತೆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ಆತನನ್ನು ಬರೋಕ್ಕೆ ಹೇಳಿದ್ದಾರೆ. ಪಾರ್ಕಿಂಗ್ ಏರಿಯಾಕ್ಕೆ ಆತ ಬಂದಿದ್ದಾನೆ. ಪಾರ್ಕಿಂಗ್ ಏರಿಯಾಕ್ಕೆ ಬರ್ತಾ ಇದ್ದಂತೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಮತ್ತು ಎಸ್ಎಸ್ಕೆ ಸಮಾಜದ ಕಾರ್ಯಕರ್ತರು ಆತನನ್ನು ವಿಚಾರಿಸ್ತಾರೆ. ಈ ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಆತನ ಮೊಬೈಲ್ ಕಸಿದುಕೊಳ್ತಾರೆ. ಮೊಬೈಲ್ ಕಸಿದು ಪರಿಶೀಲನೆಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಸಮೀರ್ಗೆ ಹಲ್ಲೆಯನ್ನು ಮಾಡಿರೋದು. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಯುವತಿ ಮನೆಗೆ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಹುಬ್ಬಳ್ಳಿಯ ವಿಕಾಸ ನಗರದಲ್ಲಿ ಯುವತಿಯ ಮನೆ ಇದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದಾರೆ. ಲವ್ ಜಿಹಾದ್ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಇತ್ತ ಸಂತ್ರಸ್ತ ಯುವತಿಯ ಮನೆಗೆ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಹುಬ್ಬಳ್ಳಿಯ ವಿಕಾಸ್ ನಗರದಲ್ಲಿ ಸಂತ್ರಸ್ತೆಯ ಮನೆ ಇದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಡಿಎಆರ್ ವ್ಯಾನ್, ಓರ್ವ ಎಎಸ್ಐ, ಇಬ್ಬರು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ವಿದ್ಯಾನಗರ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯ ಮನೆ ಬರುತ್ತೆ. ನೋಡ್ತಾ ಇರಬಹುದು, ಯುವತಿಯ ಮನೆಗೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಒದಗಿಸಿರುವ ದೃಶ್ಯಾವಳಿಗಳು. ಕಾರಣ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡಿಬಾರದು ಎನ್ನುವಂಥ ನಿಟ್ಟಿನಲ್ಲಿ ಪರವಿರೋಧ ಚರ್ಚೆಗಳು ಇದೇ ವಿಚಾರದಲ್ಲಿ ಸಾಮಾನ್ಯವಾಗಿ ಆಗ್ತಾ ಇದೆ. ಹೀಗಾಗಿ ಒಂದು ಕಡೆಯಲ್ಲಿ ಸಂತ್ರಸ್ತ ಯುವತಿ ಆಲ್ರೆಡಿ ಕೊಟ್ಟಿರುವಂಥ ದೂರಿನ ಆಧಾರದ ಮಾಹಿತಿ ಅಂತ ಹೇಳಿದ್ರೆ ಪೊಲೀಸರು ಆಕೆ ಬಳಿ ದೂರನ್ನು ದಾಖಲು ಮಾಡಿಸ್ಕೊಂಡಂಥ ಬಳಿಕ ಆಕೆಯ ಬಳಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ ಯುವತಿಯ ಮನೆಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಗಮನಿಸ್ತಾ ಇದ್ವಿ, ಒಂದು ಕಡೆಯಲ್ಲಿ ಸಮೀರ್ ಅಪಾರ್ಟ್ಮೆಂಟ್ಗೆ ಹೋಗಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಲ್ಲೆ ಮಾಡಿರುವಂಥ ವಿಡಿಯೋ, ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದರೆ ಯುವತಿಯ ಮನೆಗೆ ಭದ್ರತೆಯನ್ನು ಒದಗಿಸಿದ್ದಾರೆ ಎನ್ನುವಂಥ ಮಾಹಿತಿ. ಹಾಗೆಯೇ ಯುವತಿಯ ಮನೆಗೆ ಯಾವ ರೀತಿಯಾಗಿ ಅಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ, ಪ್ರಕರಣದ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಸದ್ಯಕ್ಕೆ?
ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದ್ದು, ದಿನಕ್ಕೊಂದು ಹೊಸ ರೀತಿಯ ಅಂತ ಒಂದು ಸಮೀರನ ಕೃತ್ಯದ ವಿಡಿಯೋಗಳು, ಫೋಟೋಗಳು ಸಹಿತ ಎಲ್ಲವುಗಳು ವೈರಲ್ ಆಗ್ತಿರುವಂತ ಬೆನ್ನಲ್ಲೇ ನಿನ್ನೆ ಅಷ್ಟೇ ಕೂಡ ಆ ಒಂದು ಯುವತಿಯ ಮನೆಗೆ ಶ್ರೀರಾಮ ಸೇನೆ ಸಂಘಟನೆಯ ಮುಖಂಡರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಭೇಟಿ ನೀಡಿ ಆತ್ಮಸ್ಥೈರ್ಯವನ್ನು ಹೇಳಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಒಂದು ಮಾತನ್ನು ನೀಡಿದ್ದಾರೆ. ಇವೆಲ್ಲವುಗಳ ನಡುವೆ ಯುವತಿಯ ಮನೆಗೆ ಆ ಒಂದು ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯ ಅಂತ ಅಹಿತಕರ ಘಟನೆ ಮತ್ತು ಯಾರು ಮೊನ್ನೆ ಅಷ್ಟೇ ಕೂಡ ಆ ಒಂದು ಯುವಕ ತನ್ನ ಟೀಮ್ ಕಟ್ಟಿಕೊಂಡು ಬಂದು ದೊಡ್ಡ ಪ್ರಮಾಣದ ಗಲಾಟೆಯನ್ನು ಮಾಡಿದ್ದ. ಹೀಗಾಗಿ ಈ ಒಂದು ಯುವತಿಯ ಮನೆಗೆ ಒಂದು DR ವ್ಯಾನ್ ಮತ್ತು 3 ಪೊಲೀಸ್ ಸಿಬ್ಬಂದಿ, ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಇತ್ತ ಈ ಒಂದು ಯುವತಿಯನ್ನ ಲವ್ ಜಿಹಾದ್ ಬಳಸಿಕೊಂಡ ಆರೋಪದ ಮೇಲೆ ಆ ಒಂದು ಸಮೀರ್ನ ಶ್ರೀರಾಮ ಸೇನೆ ಸಂಘಟನೆ, ಹಿಂದೂಪರ ಸಂಘಟನೆಯವರು ಸೇರಿದಂತೆ ಬೇರೆ ರೀತಿಯಂತ 60ಕ್ಕೂ ಹೆಚ್ಚು ಜನರು ಆ ಒಂದು ಸಮೀರ್ನ ಹಿಗ್ಗಾಮುಗ್ಗ ಥಳಿಸಿರುವಂತಹ ವಿಡಿಯೋಗಳು ಸಹಿತ CCTV ಫುಟೇಜ್ ಸೇರಿದಂತೆ ಬೇರೆ ರೀತಿಯಾದ ವಿಡಿಯೋಗಳು ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಸದ್ಯ ಈ ಒಂದು ಪ್ರಕರಣ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೀತಿಯಂತ ತಿರುವನ್ನು ಪಡೆದುಕೊಳ್ತಾ ಇದ್ದು, ವಿಡಿಯೋಗಳು, ಫೋಟೋಗಳು ಸಹಿತ ವೈರಲ್ ಆಗ್ತಾ ಇದೆ. ಸರ್ ಸಂಪತ್. ರವಿಕುಮಾರ್, ತಮ್ಮ ಡೀಟೇಲ್ಸ್ಗಾಗಿ ಕೆಳಗೊಂಡಿದ್ದೀರಿ ಗಾಡಿಗಳೇ ಹೊಂಟೀನಿ 150 ರೂಪಾಯಿ